ನಿಮ್ಗೆ ಗೊತ್ತಾ, ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಅವರ್ ಬ್ಲಡ್ ಶುಗರ್ ಲೆವೆಲ್ಸ್. ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಸೊ ಗಟ್ ಹೆಲ್ತ್ ಅಂದರೆ ಏನು? ಗಟ್ ಹೆಲ್ತ್ ಅಂದರೆ ಮೇಯ್ನ್ಲಿ ನಮ್ಮದು ಹೊಟ್ಟೆ ಭಾಗ, ಅಲ್ಲಿ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್. ಅದು ನಮಗೆ ಜೀರ್ಣಕ್ರಿಯೆಗೆ ಮತ್ತು ಹಾರ್ಮೋನ್ಸು, ಬ್ಲಡ್ ಶುಗರ್ ಲೆವೆಲ್ಸ್ನ ಮೇಯ್ನ್ಲಿ ಕಂಟ್ರೋಲ್ ಇಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಗಟ್ ಹೆಲ್ತ್ ಅಥವಾ ಗಟ್ ಬ್ಯಾಲೆನ್ಸ್ ಸರಿ ಇಲ್ಲ ಅಂದರೆ ನಿಮ್ಮದು ಡೈಜೆಷನ್ ಪ್ರಾಸೆಸ್ ಸ್ಲೋ ಆಗುತ್ತೆ. ಸೊ ಬ್ಲೋಟಿಂಗ್, ಆ್ಯಸಿಡಿಟಿ, ಸೊ ಇದೆಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ ಬಾಡಿಲಿ ಇನ್ಫ್ಲಮೇಷನ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ಇದೆಲ್ಲ ರಕ್ತದಲ್ಲಿನ ಸಕ್ಕರೆನ ಸ್ಪೀಡಾಗಿ ರೈಸ್ ಮಾಡುತ್ತೆ. ಗಟ್ ಮತ್ತು ಬ್ಲಡ್ ಶುಗರ್ಗೆ ಏನು ಕನೆಕ್ಷನ್ ಅಂದರೆ, ಒಳ್ಳೆ ಗಟ್ ಬ್ಯಾಕ್ಟೀರಿಯಾ ಗ್ಲೂಕೋಸ್ನ ನಿಧಾನಕ್ಕೆ ಬ್ಲಡ್ ಶುಗರ್ಸ್ಗೆ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಸೊ ಶುಗರ್ ಸ್ಟೇಬಲ್ ಆಗಿರುತ್ತೆ. ಆದರೆ ಗಟ್ ಹೆಲ್ತ್ ಸರಿ ಇಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಡಯಾಬಿಟೀಸ್ ಕಂಟ್ರೋಲಲ್ಲಿರಲ್ಲ. ಸೊ ನಾವು ಗಟ್ ಹೆಲ್ತ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂದರೆ, ನಿಮ್ಮದು ಏನು ಊಟ ತಿಂಡಿ ಮಾಡ್ತಾ ಇರ್ತೀರ ಅದರಲ್ಲಿ ಹೆಚ್ಚು ಫೈಬರ್ ಇರೋ ಆಹಾರನ ತೊಗೊಳ್ಳಿ. ಆ್ಯಂಡ್ ಜಾಸ್ತಿ ಫರ್ಮೆಂಟೆಡ್ ಫುಡ್ಸ್ ತೊಗೊಳ್ಳಿ. ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ಜಂಕ್, ನಿಮ್ಮದು ಶುಗರ್ ಲೆವೆಲ್ಸ್, ಆಯಿಲ್, ಸೊ ಇದನ್ನೆಲ್ಲ ಕಮ್ಮಿ ಮಾಡಿ. ಇದರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಸ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಡಯಾಬಿಟೀಸ್ನ ನೀವು ಕಂಟ್ರೋಲಲ್ಲಿ ಇಡ್ಬೋದು. ಥ್ಯಾಂಕ್ ಯು.